ನಾನು ಮಾಡುವಾಗ ನಾನು ಮಾಡಿದ ಈ ಒಂದು ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಈಗ ಬಾ 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 ಬಾ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆಯನ್ನ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಹಬ್ಬ ಹೇಗೂ ಹತ್ರ ಬರ್ತಾ ಇದೆ ಅಲ್ವಾ? ಎಲ್ಲ ಹಬ್ಬಕ್ಕೂ ನೀವು ಒಂದು ಹೋಳಿಗೆಯನ್ನ ಮಾಡ್ಬೇಕು ಅಂದ್ರೆ ಈ ಒಂದು ರೆಸಿಪಿಯನ್ನು ನೋಡ್ಕೊಳ್ಳಿ. ತುಂಬಾನೇ ಸುಲಭವಾಗಿ ಪರ್ಫೆಕ್ಟ್ ಆಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಖಂಡಿತ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ತಡ ಮಾಡದೆ ಇವತ್ತಿನ ಈ ಒಂದು ರೆಸಿಪಿಯನ್ನ ಸ್ಟಾರ್ಟ್ ಮಾಡುವ ಬನ್ನಿ. ಹೇಗೂ ಹೊರಗಡೆ ಬಂದಿದ್ದೇನಲ್ವಾ, ಬಾಳೆ ಎಲೆನೂ ಇಲ್ಲೇ ಇದೆ, ಕುಯ್ದುಕೊಂಡು ತಗೊಂಡು ಹೋಗ್ತೇನೆ. ಹೋಳಿಗೆಗೆ ಹೇಗೂ ಬಾಳೆ ಎಲೆ ಬೇಕು, ಹಾಗಾಗಿ ಕುಯ್ದುಕೊಂಡಿದ್ದೇನೆ. ಇದರ ಮೇಲ್ಗಡೆ ತಟ್ಟಲಿಕ್ಕೆ ಅಥವಾ ಕಣಿಕನ್ನೆಲ್ಲ ಹಾಕ್ಲಿಕ್ಕೆ ಚೆನ್ನಾಗಾಗ್ತದೆ. ಹಾಗಾದ್ರೆ ಬನ್ನಿ ಅಡಿಗೆ ಮನೆಗೆ ಹೋಗುವ. ಕಾಯಿ ಹೋಳಿಗೆಯನ್ನ ಮಾಡ್ಲಿಕ್ಕೆ ಮೊದಲಿಗೆ ನಾವು ಕಣಿಕವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಕಣಿಕ ಒಂದ್ ಸ್ವಲ್ಪ ಹೊತ್ತು ನೆನೆದಾಗ ಕಾಯಿ ಹೋಳಿಗೆ ಸಾಫ್ಟ್ ಆಗಿ ಬರ್ತದೆ, ಹಾಗೆ ಅದು ತುಂಬಲಿಕ್ಕೆ ಲಟ್ಸ್ಲಿಕ್ಕೆ ಎಲ್ಲ ತುಂಬಾ ಚೆನ್ನಾಗಾಗ್ತದೆ. ಈಗ ಮೊದಲಿಗೆ ನಾನು ಕಣಿಕವನ್ನ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೇನೆ. ಇದಕ್ಕೆ ಒಂದು 3 ಟೀ ಚಮಚ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತೇನೆ. ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಾಗಿ ಆಗಬೇಕು. ತುಂಬ ಗಟ್ಟಿಯಾದ್ರೂ ಕಣಿಕ ಬೇರೆ ಹೂರ್ಣ ಬೇರೆ ಆಗ್ತದೆ. ಹಾಗಾಗಿ ಒಂದು ಹದದಲ್ಲಿ ನಾವು ಇದನ್ನ ಕಲಸಿಡ್ಬೇಕು. ಕಲಿಸುವಾಗ ತುಂಬಾ ನೀರು ಮಾಡ್ಕೊಂಡ್ರೆ ಮತ್ತೆ ಹುಳಿ ಬಂದ್ಮೇಲೆ ಮತ್ತು ನೀರು ಆಗ್ತಾ ಹೋಗ್ತದೆ. ಹಾಗಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಇದನ್ನ ಕಲಸಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಕಲಸಿದಾಗಿದೆ. ಇದಕ್ಕೆ ಎಳ್ಳೆ ಎಣ್ಣೆಯನ್ನ ಹಾಕೊಳ್ಬೇಕು. ಆಗ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಕಣಿಕ ರೆಡಿ ಆಗ್ತದೆ. ಹೋಳಿಗೆ ಮಾಡಿದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಾಗ್ತದೆ. ಕಣಿಕ ತುಂಬಿಸ್ಲಿಕ್ಕೆ ಎಲ್ಲ ಚೆನ್ನಾಗಾಗ್ತದೆ ಎಳ್ಳೆಣ್ಣೆನ ಹಾಕೋದ್ರಿಂದ. ಈ ರೀತಿ ಇದನ್ನ ಚೆನ್ನಾಗಿ ಕಲಸಿ ಇರಬೇಕು. ನೋಡಿ, ಎಳ್ಳೆಣ್ಣೆ ಹಾಕ್ತಾ ಇದ್ದ ಹಾಗೆ ಅದರ ಟೆಕ್ಸ್ಚರೇ ಚೇಂಜ್ ಆಯಿತು. ಒಂದು ಅರ್ಧ ಗಂಟೆ ಆದ್ರೂ ಇದನ್ನ ನೆನೆಲಿಕ್ಕೆ ಬಿಡಬೇಕು, ಆಗ ಚೆನ್ನಾಗಿ ಆಗ್ತದೆ. ಕಾಯನ್ನು ಒಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನ ತುರ್ಕೊಳ್ತೇನೆ. ಒಂದು ಕಾಯಿ ಹೆರ್ಕೊಂಡೆ, ಅದರಲ್ಲಿ ಕೆಳಭಾಗದ ಕಾಯಿಯನ್ನು ಬಿಟ್ಟಿದ್ದೇನೆ. ಕಪ್ಪಾಗಿರ್ತದಲ್ಲ, ಅದನ್ನು ನಾನು ಹಾಕ್ತಾ ಇಲ್ಲ, ಬಿಳಿ ಭಾಗದನ್ನ ಮಾತ್ರ ಬಳಸಿದ್ದೇನೆ. ಹೆರೆದಿರುವ ಕಾಯಿಯನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನ ಮಾಡ್ಕೊಳ್ತೇನೆ. ದೊಡ್ಡ ದೊಡ್ಡ ತುರಿ ಇದ್ರೆ ಅದು ಹೋಳಿಗೆಯನ್ನು ಮಾಡುವಾಗ ಚೆನ್ನಾಗಿ ಬರುವುದಿಲ್ಲ, ಹರಿದು ಹೋಗುವ ಸಾಧ್ಯತೆ ಇರ್ತದೆ. ಹಾಗೆ ತಿನ್ಲಿಕ್ಕೂ ಕೂಡ ರುಚಿಕರ ಆಗೋದಿಲ್ಲ. ಹಾಗಾಗಿ ಇದನ್ನ ಪುಡಿ ಮಾಡಿ ತಗೊಳ್ಳೋದು ಬೆಟರ್. ಕಾಯಿ ಪುಡಿ ಮಾಡಿ ತಂದಿದ್ದನ್ನ ಬಾಣಲೆಯಲ್ಲಿ ಹಾಕೊಳ್ತಾ ಇದ್ದೇನೆ. ಅಳತೆ ಮಾಡಿ ಹಾಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ನಂತರ ಬೆಲ್ಲ ಹಾಕ್ಬೇಕಲ್ಲ, ಹಾಗಾಗಿ. ಹಾಗೆ ನಾನು ಕಣಿಕವನ್ನು ಕೂಡ ಇದಕ್ಕೆ ಸರಿಯಾಗಿ ಕಲಸಿ ಇಟ್ಕೊಂಡಿದ್ದೇನೆ. ಇದರಲ್ಲಿ 2 ಕಪ್ ಆಗುವಷ್ಟು ಕಾಯಿ ತುರಿ ರೆಡಿಯಾಗಿದೆ. ನಾನು ರುಬ್ಬಿದ ನಂತರ ಅಳತೆ ಮಾಡ್ಕೊಂಡಿದ್ದೇನೆ, ಕರೆಕ್ಟ್ ಆಗಿ ಆಗ್ತದೆ ಅಂತ. 2 ಕಪ್ ಆಗುವಷ್ಟು ಕಾಯಿ ತುರಿಗೆ 1 ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನ ತಗೊಂಡಿದ್ದೇನೆ. ತುಂಬಾ ಸಿಹಿ ಆಗಿರ್ತದೆ, ಹಾಗಾಗಿ 1 ಕಪ್ ಸಾಕಾಗ್ತದೆ. ನೀವು ಬೇರೆ ಯಾವ್ದಾದ್ರು ಬೆಲ್ಲವನ್ನ ಬಳಸೋದಾದ್ರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ. ನಾನು 1 ಕಪ್ ಆಗುವಷ್ಟು ಹಾಕ್ತಾ ಇದ್ದೇನೆ. ಹಾಗೆ ರುಚಿಯ ಬ್ಯಾಲೆನ್ಸಿಗೆ ಚಿಟಿಕೆ ಉಪ್ಪನ್ನ ಹಾಕ್ತಾ ಇದ್ದೇನೆ. ಒಲೆಯ ಮೇಲಿಟ್ಟು ಕಾಸ್ಕೊಳ್ಳು. ಒಂದು 10-12 ನಿಮಿಷದಲ್ಲೆಲ್ಲ ಇದು ಪಾಕ ಬರ್ತದೆ. ನಾನು ಬೇರೆ ಎಕ್ಸ್ಟ್ರಾ ಜಾಸ್ತಿ ನೀರೆಂತ ಹಾಕ್ಲಿಲ್ಲ, ಕಾಯಿ ಹಾಲಲ್ಲಿರುವ ನೀರಷ್ಟೇಯ. ಬೆಲ್ಲವನ್ನೆಲ್ಲ ಕರಗಿಸಿ ಹಾಕೋದಂತಾದ್ರೆ ಅದಕ್ಕೆ ನೀರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿದ್ರಿಂದ ನಾನು ಡೈರೆಕ್ಟ್ ಆಗಿ ಬಳಸ್ತಾ ಇದ್ದೇನೆ.
ಬೆಲ್ಲ ಎಲ್ಲ ಕರಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಸ್ಕೊಳ್ಬೇಕಾಗ್ತದೆ. ಈಗ ನೋಡಿ ಪಾಕ ಬಂದಿದೆ, ಇದು ಈ ತರ ಗಟ್ಟಿ ಆಗ್ತಾ ಬಂದಿದೆ, ಪಸೆ ಎಲ್ಲ ಆರಿದೆ. ನೋಡ್ಲಿಕ್ಕೆ ನೋಡಿ ಈ ತರ ಇದೆ. ತಣ್ಣಗಾದ್ರೆ ಅದು ಕೈಗೆ ಅಂಟಬಾರ್ದು, ಆ ತರ ನಾವು ಪಾಕವನ್ನ ರೆಡಿ ಮಾಡ್ಕೊಳ್ಬೇಕು. ಇದು ಕರೆಕ್ಟ್ ಆಗಿ ಆಗಿದೆ. ಈಗ ನಾನು ಇಳಿಸ್ಕೊಳ್ತೇನೆ. ಒಂದು 10-12 ಏಲಕ್ಕಿಯನ್ನ ಜಜ್ಜಿಕೊಂಡು ಪಾಕಕ್ಕೆ ಸೇರಿಸ್ಕೊಳ್ತೇನೆ. ಜಜ್ಜಿರುವ ಏಲಕ್ಕಿಯನ್ನ ಕಾಯಿ ಬೆಲ್ಲ ಪಾಕಕ್ಕೆ ಹಾಕೊಂಡಿದ್ದೇನೆ. ಹಾಗೆ ಕಾಯಿ ಹೋಳಿಗೆಗೆ ಇದನ್ನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬರ್ತದೆ. ನಾನಿಲ್ಲಿ 1-2 ಟೀ ಚಮಚ ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಹೋಳಿಗೆ ಒಳ್ಳೆ ಲಡ್ಸ್ಲಿಕ್ಕೆ ಚೆನ್ನಾಗಾಗ್ತದೆ. 2 ಟೀ ಚಮಚ ಹಾಕೊಂಡಿದ್ದೇನೆ. ಜಸ್ಟ್ 2 ಕಪ್ ಆಗುವಷ್ಟು ಇತ್ತಲ್ಲ ಕಾಯಿ, ಹಾಗಾಗಿ ಇದನ್ನ ಮಿಕ್ಸ್ ಮಾಡಿ. ಹೂರ್ಣನು ರೆಡಿ ಆಗಿದೆ, ಕಣ್ಕನು ನೆಂದು ರೆಡಿ ಇದೆ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನಾನು ಅರಿಶಿಣವನ್ನ ಹಾಕಿರ್ಲಿಲ್ಲ, ಸ್ವಲ್ಪ ಅರಿಶಿಣವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಕಲರ್ ಚಂದಾಗಿ ಬರ್ತದೆ ಅಂತ ಒಮ್ಮೆ ಹಾಗೆ ಮಾಡುವ ಅಂತ ಅನ್ಕೊಂಡೆ, ಮತ್ತೆ ಅರಿಶಿಣ ಹಾಕುವ ಚಂದ ಕಲರ್ ಬರ್ತದೆ ಅಂತ ಅರಿಶಿಣವನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹೋಳಿಗೆಯನ್ನ ಮಾಡುವಾಗ ನಾನು ಮಾಡಿದ ಈ ಒಂದು ತಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ನಾನು ಈಗ ಅರಿಶಿಣವನ್ನ ಹಾಕಿದೆ, ಆದ್ರೆ ಅದು ಚೆನ್ನಾಗಿ ಮಿಕ್ಸೇ ಆಗುದಿಲ್ಲ. ನಾವು ಒಂದ್ ವೇಳೆ ಹಿಟ್ಟನ್ನ ಕಲಸುವಾಗ್ಲೇ ಹಾಕಿದ್ರೆ ಅದು ಎಲ್ಲ ಕಡೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿರ್ತಿತ್ತು. ತೊಂದರೆ ಇಲ್ಲ ಬಿಡಿ, ಅಡ್ಜಸ್ಟ್ ಮಾಡುವಲ್ಲ. ಈಗ ಸ್ವಲ್ಪ ಎಣ್ಣೆನ ಹಾಕೊಂಡೆ, ಮತ್ತೆ ಕಲಸಿದ ನಂತರ ಅದು ಎಣ್ಣೆ ಡ್ರೈ ಅನಿಸ್ತು. ಹಾಗಾಗಿ ಬಾಳೆಲೆ ಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಣಿಕವನ್ನ ಕಡ್ದು ಇಟ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಬೇಕು. ಒಂದೇ ಸೈಜಲ್ಲಿ ಬರ್ತದೆ. ಎಲ್ಲ ಕಡ್ಕೊಳ್ತೇನೆ. ಕಡ್ದ ಮೇಲೆ ಬಾಳೆಲೆಯನ್ನು ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಆಗ ಅದು ಚೆನ್ನಾಗಿ ನಮಗೆ ಲಡ್ಸ್ಲಿಕ್ಕೆ ಹಾಗೆ ತುಂಬಿಸ್ಲಿಕ್ಕೆ ಬರ್ತದೆ. 20 ಕಣಿಕ ಆಗಿದೆ, ಮುಚ್ಚಿ ಇಡ್ತೇನೆ. ಒಂದು 10 ನಿಮಿಷ ಹೀಗೆ ಇರಲಿ. ಅಷ್ಟರಲ್ಲಿ ನಾವು ಹೂರಣವನ್ನ ಉಂಡೆ ಮಾಡಿ ಇಟ್ಕೊಳ್ಳುವ. ಹೂರಣವು ಕೂಡ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ, ಈಗ ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಇದು ಈ ರೀತಿಯಾಗಿದ್ರೆ ಮಾಡ್ಲಿಕ್ಕೆ ಚೆನ್ನಾಗಿ ಬರ್ತದೆ. ಎಲ್ಲ ಉಂಡೆ ಕಟ್ಟಿ ಇಟ್ಕೊಳ್ತೇನೆ. ಇದು ಕೂಡ 20 ಮಾಡುವ ಆಲೋಚನೆ ಇದೆ, ನೋಡುವ ಸರಿ ಆಗ್ತದೆ ಹೇಗಾಗ್ತದೆ ಅಂತ. ಅದ್ರದ್ದು ಡಬಲ್ ಇರಬೇಕು, ಕಣಿಕದ ಡಬಲ್ ಹೂರಣವನ್ನ ಮಾಡ್ಕೊಳ್ಬೇಕು, ಆಗ ಸಿಹಿ ಸರಿಯಾಗಿ ಆಗ್ತದೆ. ಹೂರಣ ಕಡಿಮೆ ಆದ್ರೆ ಸಪ್ಪೆ ಸಪ್ಪೆ ಅನಿಸ್ತದೆ. ಇಲ್ಲಿ ನೋಡಿ, ಕರೆಕ್ಟಾಗಿ 20 ಉಂಡೆ ಆಗಿದೆ. ಅದು ಇದು 2 ಈಕ್ವಲ್ ಆಗಿದೆ, ಯಾವುದು ಕೂಡ ಹೆಚ್ಚಾಗಿಲ್ಲ. ಹಾಗಾಗಿ ಈ ಅಳತೆಯನ್ನ ನೀವು ಫಾಲೋ ಮಾಡಿ ಕರೆಕ್ಟಾಗಿ ಹೋಳಿಗೆ ಕಣಿಕ ಹಾಗೆ ಹೂರಣವನ್ನ ರೆಡಿ ಮಾಡ್ಕೊಳ್ಬೋದು. ಬಾಳೆ ಎಲೆಯನ್ನ ಈ ರೀತಿ ಬೆಂಕಿಯಲ್ಲಿ ಹಿಡ್ಕೊಳ್ಬೇಕು. ನಾವು ಬಾಳೆ ಎಲೆ ಮೇಲೆ ಲಡ್ಸೋದಾದ್ರೆ ಬಾಳೆ ಎಲೆ, ಇಲ್ಲ ಅಂದ್ರೆ ಹರಿದು ಹೋಗ್ತದೆ. ಹಾಗಾಗಿ ಬೆಂಕಿಯಲ್ಲಿ ಒಮ್ಮೆ ಇದನ್ನ ಬಿಸಿ ಮಾಡಿ ಮೆತ್ತಗೆ ಮಾಡ್ಕೊಳ್ಬೇಕು, ಆಗ ಬಾಳೆ ಎಲೆ ಹರಿದು ಹೋಗುದಿಲ್ಲ. ಹೋಳಿಗೆ ಮಾಡ್ಲಿಕ್ಕೆ ಎಲ್ಲದೂ ಕೂಡ ರೆಡಿ ಆಗಿದೆ. ಕಣಿಕರ್ ಇದೆ, ಹೂರ್ಣ ಇದೆ, ಹಾಗೆ ಲಟ್ಟಣಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 2 ವಿಧಾನದಲ್ಲಿ ಯಾವ ರೀತಿ ಈ ಕಾಯಿ ಹೋಳಿಗೆಯನ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ತೇನೆ. ಕಣಿಕವನ್ನ 10 ನಿಮಿಷ ಬಿಟ್ಟಿದ್ದೇನಲ್ಲ, ಚೆನ್ನಾಗಿ ನೆಂದ್ಕೊಂಡಿದೆ. ಮೊದಲಿಗೆ ಹಾಕಿದ್ದನ್ನೇ ತೆಗಿತೇನೆ. ಎಣ್ಣೆ ಮುಡಿಸಿ ಮಾಡೋದಾದ್ರೆ ಎಣ್ಣೆಯಲ್ಲಿ ಕಣಿಕವನ್ನ ಅದ್ಕೊಳ್ಬೇಕು. ನಂತರ ಹೀಗೆ ಕೈ ಮೇಲೆ ಹಾಕೊಂಡು ಒಮ್ಮೆ ಅಗಲ ಮಾಡಿ ಹೂರಣವನ್ನ ಇದರಲ್ಲಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಆಯ್ತು. ಈ ರೀತಿ ಮೊದಲಿಗೆ ನಾನು ಹಿಟ್ಟಿದೆ ಮಾಡ್ತೇನೆ, ಯಾಕೆಂದ್ರೆ ಅದು ಎಣ್ಣೆ ಹಾಕೊಂಡ್ರೆ ಮತ್ತೆ ಇದೆಲ್ಲ ಬಾಳೆಲೆ ಎಲ್ಲ ಎಣ್ಣೆ ಪಸೆ ಆಗಿರ್ತದೆ, ಹಿಟ್ಟು ಹಾಕಿ ಲಡ್ಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಿಟ್ಟಿದು ಕೂಡ ತೋರಿಸ್ತೇನೆ. ಹಿಟ್ಟಿನಲ್ಲಿ ಈ ರೀತಿ ಅಡ್ಕೊಳ್ಳೋದು. ನಾನು ಇಲ್ಲಿ ಮೈದಾ ಹಿಟ್ಟನ್ನೇ ಬಳಸಿದ್ದೇನೆ, ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ತಾರೆ ಕೆಲವೊಬ್ರು. ಹೂರಣವನ್ನ ಕಣಿಕದ ಒಳಗಡೆ ಇಟ್ಟು ಈ ರೀತಿ ಕ್ಲೋಸ್ ಮಾಡಿ ಒಮ್ಮೆ ಈ ರೀತಿ ಮಾಡಿ. ಎಲ್ಲಿಯೂ ಕೂಡ ಹೊಟ್ಟೆ ಉಳಿಬಾರ್ದು. ಹೊಟ್ಟೆ ಉಳಿತು ಅಂದ್ರೆ ಹೂರಣ ಎಲ್ಲ ಹೊರಗಡೆ ಬರ್ತದೆ. ನಂತರ ಹಿಟ್ಟಲ್ಲಿ ಚೆನ್ನಾಗಿ ಮುಳುಗಿಸ್ಕೊಂಡು ಲಡ್ಸ್ಕೊಂಡ್ರೆ ಆಯ್ತು. ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಬೇಕು ಅಂದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಬೋದು. ಈ ರೀತಿ ಮೆತ್ತಗೆ ಲಡ್ಸ್ಬೇಕು.
ನಿಧಾನಕ್ಕೆ ಎತ್ಕೊಂಡ್ರೆ ಹಂಚಿನ ಮೇಲೆ ಹಾಕುವ ಇದನ್ನ. ಕಲ್ಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದು ಚೆನ್ನಾಗಿ ಬಿಸಿ ಆಗಿದೆ. ಈಗ ಹೋಳಿಗೆಯನ್ನ ಹಾಕೊಳ್ತೇನೆ. ಗುಳ್ಳೆ ಗುಳ್ಳೆ ಆಗಿ ಬಂದಿದೆ. ಈಗ ಎತ್ತಿ ತಿರುಗಿ ಹಾಕ್ತೇನೆ. ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಬೇಕು. ಎರಡು ಕಡೆ ಬೆಂದಿದೆ, ಎತ್ತಿ ಹಾಕೊಳ್ತೇನೆ. ಉಳಿದ ಹೋಳಿಗೆ ಎಲ್ಲ ಇದೇ ರೀತಿ ಬೇಯಿಸ್ಕೊಳ್ತೇನೆ. ಎಣ್ಣೆ ಹಾಕಿ ಲಟ್ಸೋದಾದ್ರೆ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು, ಇಲ್ಲಾಂದ್ರೆ ಲಟ್ಟಣಿಗೆಗೆಲ್ಲ ಹಿಡಿತದೆ. ಎಲೆಗೂ ಎಲ್ಲ ಎಣ್ಣೆಯನ್ನು ಸವರ್ಕೊಂಡು ಈ ರೀತಿ ಉಂಡೆನ ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಅದ್ದಿ ತೆಗೆದು ಹೀಗೆ ಚಪ್ಪಟೆ ಮಾಡ್ಕೊಳ್ಬೇಕು. ನಂತರ ಲಟ್ಸ್ಕೊಳ್ಬೇಕು. ಈ ಎಣ್ಣೆ ಹೋಳಿಗೆಯನ್ನು ಮಾಡುವಾಗ ಏನು ಮಾಡಬೇಕು ಅಂದರೆ ಕಣಿಕ ಮತ್ತು ಹೂರ್ಣ ಎರಡು ಹದವಾಗಿದ್ದರೆ ಮಾತ್ರ ಚೆನ್ನಾಗಿ ಬರ್ತದೆ. ಒಂದು ವೇಳೆ ಕಣಿಕ ಗಟ್ಟಿಯಾಗಿದ್ದು ಹೂರ್ಣ ಮೆತ್ತಗೆ ಇದ್ರೂ ಕೂಡ ಚೆನ್ನಾಗಾಗೋದಿಲ್ಲ. ಹಾಗೆ ಹೂರ್ಣ ಗಟ್ಟಿಯಾಗಿದ್ದು ಕಣಿಕ ನೀರಾದರೆ ಕಣಿಕ ಬೇರೆ ಹೂರ್ಣ ಬೇರೆ ಆಗ್ತದೆ. ಹದವಾಗಿ ಎರಡು ಕಡೆ ಹರಡಿ ಬರೋದಿಲ್ಲ. ಈಗ ನೋಡಿ, ಇದು ಒಂದು ರೀತಿ ಹರಡ್ತಾ ಇದೆ, ಆದರೂ ಸ್ವಲ್ಪ ಕಣಿಕ ಮೆತ್ತಗೆ ಇದೆ. ಇದು ಈ ಸೈಡ್ ಒಂದು ಸ್ವಲ್ಪ ಎಷ್ಟು ನಿಂತಿದೆ ನೋಡಿ, ಹಾಗಾಗ್ತದೆ. ಈ ರೀತಿ ತೆಳ್ಳಗೆ ಲಟ್ಸ್ಕೊಳ್ಬೋದು. ಇದನ್ನು ಈ ಎಕ್ಸ್ಟ್ರಾ ಇದ್ದಿದ್ದೇನಿದೆ ಅದನ್ನು ತೆಗೆದು ಹಾಕ್ಬೋದು, ಬೇಡ ಅಂತಂದರೆ ಅದು ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರ್ತದೆ. ಹಾಗಾಗಿ ಎತ್ತಿ ಹಾಕಿ ಕೂಡ ಮಾಡ್ಬೋದು. ಈಗ ಎಣ್ಣೆ ಹಾಕಿ ಲಟ್ಸಿದ್ದನ್ನು ಹಾಕ್ತಾ ಇದ್ದೇನೆ. ಮತ್ತೆ ಇದಕ್ಕೆ ಮೇಲಿಂದ ಎಣ್ಣೆ ಎಲ್ಲ ಹಾಕೋದು ಬೇಡ, ಹೀಗೆ ಬೇಯಿಸಿದ್ರೆ ಆಯ್ತು. ಉಳಿದಿದ್ದನ್ನೆಲ್ಲ ಇದೇ ರೀತಿ ಬೇಯಿಸಿ ತಗೊಳ್ತೇನೆ, ನಂತರ ಸಿಗ್ತೇನೆ. ರೆಡಿಯಾದ ಹೋಳಿಗೆಯನ್ನ ತಿನ್ಲಿಕ್ಕೆ ವಿಶೇಷ ಅತಿಥಿಗಳನ್ನ ಕರಿತಾ ಇದ್ದೇನೆ. ಬಾ ರಾಧೆ ಬಾ. ನೋಡಿ, ನಮ್ಮ ಭದ್ರೆ, ತುಂಗೆ ಹಾಗೆ ರಾಧೆ ಬರ್ತಾಳೆ, ಅಲ್ಲಿ ಬರ್ತಾ ಇದ್ದಾಳೆ. ಇನ್ನ ಇವರಿಗೆ ಇವತ್ತು ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೇನೆ. ಬಾ, ಭದ್ರೆಗೆ ಕೊಡುವ. ತುಂಗೆ ಬಾ, ತುಂಗೆ ತುಂಗೆ ಈಗ ಬಾ, ಈಗ ಬಾ. ತಿಂದೆ ಬಿಟ್ರು. ರಾಧೆ ಬಾ. ಬೇಕಾ? ಹೌದು ರಾಧೆ, ತಡಿ 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 ಕೊಡ್ತೆ. ರಾಧೆ ಬಾ. ಈಗ ರಾಧೆ, ರಾಧೆ, ರಾಧೆ ಬಾ. ಗೇಟ್ ತೆಗಿವಾ. ತಡಿ, ನನ್ನನ್ನು ದೂಡಿ ಹಾಕೊಂಡು ಹೋಗ್ಬೇಡಿ. ತಡಿ ತಡಿ. ಬಾ, ನಡಿ ಬಾ. ಈಗ ಈಗ ಬಾ 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 ಬಾ. ಇವತ್ತಿನ ಈ ಕಾಯಿ ಹೋಳಿಗೆ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಇನ್ನಷ್ಟು ರೆಸಿಪಿಗಳು ಖಂಡಿತ ನಿಮಗೋಸ್ಕರ ಇದೇ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ, ಪ್ಲೇ ಲಿಸ್ಟ್ನೆಲ್ಲ ಚೆಕ್ ಮಾಡಿದ್ರೆ ಆ ಎಲ್ಲ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡ್ಬೋದು. ಇದೇ ರೀತಿ ಇನ್ನೊಂದು ರೆಸಿಪಿಯಲ್ಲಿ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.